ಹಾಯ್ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಭೂಮಿ ಅಜಿತ್ಗೆ ಸಾಹೇಬ್ರೆ ನೀವು ನಂಗೆ ತುಂಬ ಇಡ್ಸಿದ್ರಿ ಅಂತ ಹೇಳ್ತಾಳೆ. ಸತ್ಯ ಮತ್ತು ಅಜಿತ್ ಅವಳನ್ನೇ ನೋಡ್ತಾ ನಿಂತಿರ್ಬೇಕಾದ್ರೆ ಭೂಮಿ ಇದ್ದಳು, ಸಾಹೇಬ್ರೆ ಹಾರ್ಟಲ್ಲಿ ಜಾಯಿಂಟ್ ವೀಲ್ ಸುತ್ತಿದಂಗೆ ಆಗ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಅಜಿತ್ ಇದ್ದವನು, ಮೊದಲು ಅದೇನೋ ಇಡ್ಸಿದೆ ಅಂತ ಹೇಳ್ದಿಯಲ್ಲ, ಅದು ಯಾಕೆ ಅಂತ ಹೇಳು ಅಂತ ಹೇಳ್ತಾನೆ. ಅದಕ್ಕೆ ಭೂಮಿ ಇದ್ದಳು, ಯಾಕೆ ಅಂದರೆ ದೊಡ್ಡ ಸಾಹೇಬರು ನಿಮ್ಮ ಬುಲೆಟ್ ಕೀ ಕಿತ್ಕೊಂಡ್ರಲ್ಲ, ಅದಕ್ಕೆ ತುಂಬ ಬೇಜಾರಲ್ಲಿದ್ರಿ. ಆದರೆ ಅವ್ರ ಹೆಂಡ್ತಿ ಮಗಳನ್ನ ಮಾತ್ರ ಮುಂಚಿನ ಥರನೇ ತುಂಬ ಶ್ರದ್ಧೆಯಿಂದ ಹುಡುಕ್ತಾ ಇದ್ದೀರಲ್ಲ, ಅದಕ್ಕೆ ನೀವು ನನಗೆ ತುಂಬ ಹಿಡಿಸಿದ್ರಿ ಅಂತ ಹೇಳ್ತಾಳೆ. ಮತ್ತು ನಿಮ್ಮ ಬಗ್ಗೆ ತುಂಬ ಗೌರವ ಬಂತು ನನಗೆ ಅಂತ ಹೇಳ್ತಾಳೆ. ಅದಕ್ಕೆ ಅಜಿತ್ ಇದ್ದವನು, ಶ್ರವಣ್ ಮಾವ ಮತ್ತು ನನ್ನ ಮಧ್ಯೆ ನಿನ್ನ ಮದುವೆ ವಿಷಯಕ್ಕಷ್ಟೇ ಮನಸ್ತಾಪ ಆಗಿರೋದು, ಆದರೆ ಮನಸ್ವಿನಿ ಮತ್ತು ಅತ್ತೆ ನನಗೂ ಸ್ವಂತದವ್ರೆ, ಅವರು ನುಡ್ಕೋ ವಿಷಯದಲ್ಲಿ ನಾನು ಯಾವತ್ತೂ ಹಿಂದೆ ಜರಿಯೋದಿಲ್ಲ, ಯಾವತ್ತೂ ನೆಗ್ಲೆಕ್ಟ್ ಮಾಡೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಭೂಮಿ ಇದ್ದಳು, ಹೌದು ಅವತ್ತು ಹಾಸ್ಪಿಟಲಲ್ಲಿ ಅವ್ರ ಹೆಂಡ್ತಿ ಮಗಳ ಬಗ್ಗೆ ಗೊತ್ತಾಯಿತು ಅಂತ ಹೇಳ್ತಾ ಇದ್ರಲ್ಲ, ಆ ವಿಷಯ ಏನಾಯ್ತು ಸಾಹೇಬ್ರೆ ಅಂತ ಕೇಳ್ತಾಳೆ. ಅದಕ್ಕೆ ಅಜಿತ್ ಇದ್ದವನು, 20 ವರ್ಷದ ಹಿಂದೆ ನಡೆದಿರೋ ಅಂಥ ಇನ್ಸಿಡೆಂಟು ಎಲ್ಲ ನಿಗೂಢವಾಗಿದೆ. ಅವತ್ತು ಡ್ರೈವರ್ ಪುರುಷೋತ್ತಮ್ ಸಿಕ್ಕಿದ್ದಾಗಲೇ ನಾನು ಅವ್ರ ಊರಿಗೂ ಕೂಡ ಹೋಗ್ಬಿಟ್ಟು ಬಂದೆ. ಆ ವಿಷಯದ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿರೋದನ್ನೆಲ್ಲ ಭೂಮಿ ಮತ್ತು ಅಜಿತ್ ಹತ್ರ ಹೇಳ್ತಾನೆ. ಕಡೆಯದಾಗಿ ಆ ಇನ್ಸಿಡೆಂಟು ಆಕಸ್ಮಿಕ ಅಂತ ಕೇಸ್ನ ಕ್ಲೋಸ್ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾನೆ. ಅದು ಅಲ್ಲದೆ ಅದು ಉದ್ದೇಶಪೂರ್ವಕವಾಗಿ ಯಾರೋ ಸುಟ್ಟಾಕಿದ್ದಾರೆ ಅಂತ ಕೂಡ ಹೇಳ್ಬೇಕಾದ್ರೆ ಭೂಮಿ ಹೇಳ್ತಾಳೆ, ಹೌದಾ ಅಷ್ಟೊಂದು ಕ್ರೌರ್ಯ ಯಾರಿಗಿರ್ಬೋದು ಅಂತ ಕೇಳ್ತಾಳೆ. ಅಜಿತ್ ಹೇಳ್ತಾನೆ, ಅತ್ತೆ ಮತ್ತು ಮನಸ್ವಿನಿ ಬಗ್ಗೆ ಗೊತ್ತಾಗಬೇಕು ಅಂದರೆ ಡ್ರೈವರ್ಗೆ ಪ್ರಜ್ಞೆ ಬಂದು ಅವನೇ ಎಲ್ಲನೂ ಹೇಳಬೇಕು, ಅದುವರೆಗೂ ಏನೂ ಗೊತ್ತಾಗೋದಿಲ್ಲ ಸತ್ಯಣ್ಣ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಅಜಿತ್ ಪುರುಷೋತ್ತಮ್ ಊರಿಗೆ ಹೋಗಿದ್ದು ದೇವಯಾನಿಗೆ ಕೂಡ ಗೊತ್ತಾಗುತ್ತೆ. ಅವಳು ತುಂಬ ಕೋಪ ಮಾಡಿಕೊಂಡು ಅಜಿತ್ ಇಷ್ಟೊಂದು ಮುಂದುವರೆದ್ನ ಅಂತ ತುಂಬ ಕೋಪ ಮಾಡ್ಕೊತಾ ಇರ್ತಾಳೆ. ದೇವಯಾನಿ ಜೊತೆ ಫೋನಲ್ಲಿ ಮಾತಾಡ್ತಾ ಇರೋ ಆ ಕಡೆ ಇರೋ ವ್ಯಕ್ತಿ ಅಜಿತ್ನ ಇವಾಗಲೇ ಮುಗಿಸ್ಬೇಕಾ ಹೇಳಿ ಮೇಡಮ್ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ದೇವಯಾನಿ ಇದ್ದಳು, ಆ ಕೆಲಸ ಯಾವತ್ತೂ ಕೂಡ ಮಾಡಬೇಡ ನೀನು, ಇನ್ನೊಂದು ಸರಿ ಆ ಥರ ಯೋಚನೆ ಬಂದರೆ ಚೆನ್ನಾಗಿರೋದಿಲ್ಲ ಹಾಗೆ ಹೀಗೆ ಅಂತ ಕೂಗಾಡ್ಬಿಡ್ತು ಫೋನ್ ಇಡ್ತಾಳೆ. ದೇವಯಾನಿ ಫೋನ ಬೆಡ್ ಮೇಲೆ ಬಿಸಾಕ್ಬಿಟ್ಟು, 20 ವರ್ಷದ ಹಿಂದೆಯೇ ಆ ಪುರುಷೋತ್ತಮ ಬೆಂಕಿನಲ್ಲಿ ಬೂದಿ ಅದೆ ಅಂತ ತಿಳ್ಕೊಂಡಿದ್ದೆ, ನನ್ನ ತಪ್ಪಾಗೋಯ್ತು. ಈ ಅಜಿತ್ ನೋಡಿದ್ರೆ ಎಲ್ಲೆಲ್ಲೋ ಹೋಗಿ ಹುಡುಕ್ತಾ ಇದ್ದಾನಲ್ಲ, ಇವನಿಂದ ನನಗೆ ನೆಮ್ಮದಿನೇ ಇಲ್ದಂಗಾಗಿದೆ. ಒಂದು ಕಡೆ ಆ ಭೂಮಿನ ಮದುವೆ ಆಗಿ ನನ್ನ ಮಗಳು ಕಣ್ಣಲ್ಲಿ ನೀರು ಹಾಕಿಸ್ತಿದ್ದಾನೆ, ಇನ್ನೊಂದು ಕಡೆ ಈ ಪುರುಷೋತ್ತಮ್ ಕತೆನ ಕೆದಕ್ತಾ ನನಗೆ ಟೆನ್ಷನ್ ಕೊಡ್ತಿದ್ದಾನೆ. ಇವನಿಗೆ ಏನಾದರೂ ಒಂದು ಮಾಡಲೇಬೇಕು ಅಂತ ತುಂಬ ಟೆನ್ಷನಲ್ಲಿರ್ತಾನೆ. ಈ ಕಡೆ ಅಜಿತ್ ಮತ್ತು ಭೂಮಿ ಸತ್ಯ 3 ಜನ ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಸತ್ಯಣ್ಣ, ನನ್ನ ಇವಳ ನಡುವೆ ಏನೂ ಇಲ್ಲ ಅಂತ ಗೊತ್ತಿದ್ದು ನೀವೇನಕ್ಕೆ ನಮ್ಮ ಫಸ್ಟ್ ನೈಟಿಗೆ ರೆಡಿ ಮಾಡೋ ಥರ ಮಾಡಿದ್ದು, ಇದು ನಿಮಗೆ ಸರಿ ಅನಿಸುತ್ತಾ ಅಂತ ಕೇಳ್ತಾ ಇರ್ತಾನೆ. ಅದಕ್ಕೆ ಸತ್ಯ ಇದ್ದನು, ಕೋಪ ಮಾಡ್ಕೋಬೇಡ ಕಣೋ, ನನಗೆಲ್ಲ ಗೊತ್ತಿದ್ದು ಯಾಕೆ ಗೊತ್ತಾ ಮಾಡಿದ್ದು, ಸಂಗೀತಮ್ಮ ಹೇಳ್ದಾಗ ನಾನು ಮಾಡಲಿಲ್ಲ ಅಂದರೆ ನಿನ್ನ ಕ್ಲೋಸ್ ಫ್ರೆಂಡಾಗಿ ಅವ್ರಿಗೆ ಡೌಟ್ ಬರ್ತಾ ಇರಲಿಲ್ವಾ, ಅದಕ್ಕೆ ಆ ರೀತಿ ನಡ್ಕೊಂಡೆ ಅಷ್ಟೇ ಅಂತ ಹೇಳ್ತಾನೆ. ಸತ್ಯ ಕೂಡ ಅಲ್ಲಿಂದ ಹೊರಡ್ತಾನೆ. ಭೂಮಿ ಇದ್ದೋಳು ಅಜಿತ್ ಹತ್ರ, ಸಾಹೇಬ್ರೆ ನೀವು ದೊಡ್ಡ ಸಾಹೇಬ್ರು ಮಗಳು ಮತ್ತು ಹೆಂಡತಿ ವಿಷಯದಲ್ಲಿ ಈ ಥರ ಹುಡುಕ್ತಾ ಇದ್ದೀರಾ, ಇಷ್ಟೊಂದು ಆಸಕ್ತಿ ತೋರಿಸ್ತಾ ಇದ್ದೀರಾ ಅಂತ ದೊಡ್ಡ ಸಾಹೇಬ್ರಿಗೆ ಗೊತ್ತಾ ಅಂತ ಕೇಳ್ತಾಳೆ. ಅಜಿತ್ ಅದಕ್ಕಿದ್ದವನು ಇಲ್ಲ ಅಂತ ಹೇಳ್ತಾನೆ. ಭೂಮಿ ಇದ್ದವಳು, ಹೇಳ್ಬೇಕು ಅಲ್ವಾ, ಅವರು ತುಂಬ ಖುಷಿ ಪಡ್ತಾರೆ ಅಲ್ವಾ ಅಂತ ಹೇಳಿದಾಗ ಅಜಿತ್, ಹೌದು ಅವತ್ತು ಹಾಗೆ ಆಗಿತ್ತು, ಪುರುಷೋತ್ತಮ್ ಸಿಕ್ಕಿದ್ರು ಅಂತ ಕೇಳಿದಾಗ ತುಂಬ ಖುಷಿಯಾಗಿ ಇನ್ನೇನು ಅತ್ತೆ ಮತ್ತು ಮನಸ್ವಿನಿ ಸಿಕ್ಕೇ ಬಿಟ್ರು ಅಂತ ತುಂಬ ಖುಷಿಪಟ್ವಿ. ಆದರೆ ಪುರುಷೋತ್ತಮ್ ಕೋಮಾಗೋದಾಗ ಮಾವ ತುಂಬ ಡಿಪ್ರೆಸ್ ಆದರು, ಆ ಪರಿಸ್ಥಿತಿನಲ್ಲಿ ನಮ್ಮ ಮಾವನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ಅಂತ ಅಜಿತ್ ಹೇಳ್ತಾನೆ. ಮನಸ್ವಿನಿ ಮತ್ತು ಶಾರದಾ ಅತ್ತೆನ ಹುಡುಕಿ ಅವ್ರ ಕಣ್ಮುಂದೆ ನಿಲ್ಲಿಸಿ ಇದನ್ನೆಲ್ಲ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಜಿತ್ ಭೂಮಿ ಹತ್ರ ಹೇಳ್ತಾನೆ. ಇದನ್ನೆಲ್ಲ ನಿನ್ನ ಹತ್ರ ಹೇಳಿಸ್ಕೋಬೇಕಾಗಿಲ್ಲ ಅಂತ ಅಜಿತ್ ಭೂಮಿಗೆ ಹೇಳ್ತಾನೆ. ಭೂಮಿ ಇದ್ದವಳು, ಮತ್ತು ಇದನ್ನೆಲ್ಲ ಯಾಕೆ ನನ್ನ ಹತ್ರ ಹೇಳಿದ್ರಿ ಅಂತ ಹೇಳಿದಾಗ, ಮಾವನ ಮಗಳು ಮತ್ತು ಹೆಂಡ್ತಿ ಸಿಗಬೇಕು ಅನ್ನೋ ಕಾಳಜಿ ನಿನಗೂ ಇದೆ, ಅದಕ್ಕೋಸ್ಕರ ಹೇಳಿದ್ದೀನಿ, ಹಂಗಂತ ನೀನು ಹೋಗ್ಬಿಟ್ಟು ಅವ್ರ ಹತ್ರ ಹೇಳ್ಬೇಡ ಅಂತ ಅಜಿತ್ ಭೂಮಿಗೆ ಹೇಳ್ತಾನೆ. ಅಜಿತ್ ಮಲಗೋಕೆ ಅಂತ ಹೋಗ್ಬೇಕಿದ್ರೆ AC ರಿಮೋಟ್ ತೊಗೊಂಡು AC ಆನ್ ಮಾಡ್ತಾನೆ. ಭೂಮಿ ಚಿಟಿಕೆ ಹೊಡಿತಾಳೆ. ತಿರುಗಿ ನೋಡಿಬಿಟ್ಟು ಈಗೇನು ಮಾಡಿದೆ ಅಂತ ಕೇಳಿದಾಗ ಮತ್ತೆ ಭೂಮಿ ಚಿಟಿಕೆ ಹೊಡೆದ್ಬಿಟ್ಟು ಚಿಟಿಕೆ ಹೊಡೆದೆ ಅಂತ ಹೇಳ್ತಾಳೆ. ಅಜಿತ್ ಏನು ಅಂತ ಕೇಳಿದಾಗ, ನನಗೆ AC ಇದ್ದರೆ ನಿದ್ದೆ ಬರಲ್ಲ, ಆಫ್ ಮಾಡಿ ಅಂತ ಹೇಳಿದಾಗ, ನನಗೆ AC ಇಲ್ಲ ಅಂದರೆ ನಿದ್ದೆ ಬರಲ್ಲ ಅಂತ ಅಜಿತ್ ಹೇಳ್ತಾನೆ. ಭೂಮಿ ರಿಮೋಟ್ ಕಿತ್ಕೊಂಡು AC ಆಫ್ ಮಾಡ್ತಾಳೆ. ಅಜಿತ್ ಮತ್ತೆ ರಿಮೋಟ್ ಕಿತ್ಕೊಂಡು AC ಆನ್ ಮಾಡ್ತಾನೆ. ಆಗ ಭೂಮಿ ರಿಮೋಟ್ ಕಿತ್ಕೊಂಡು ಹೊಡೆದಾಕ್ಬಿಟ್ಟು ಮಟಾಶ್ ಅಂತ ಅಂತಾಳೆ. ಅಜಿತ್ ಆ ರಿಮೋಟ್ನ ತೆಗೆದ್ಬಿಟ್ಟು ಸ್ವಲ್ಪ ಬಡ್ದ್ಬಿಟ್ಟು ರೆಡಿ ಮಾಡಿಬಿಟ್ಟು AC ಆನ್ ಮಾಡ್ತಾನೆ.
ಅದು ಆನ್ ಆಗೋದಿಲ್ಲ. ಭೂಮಿ ಅವಾಗ ಸಾಹೇಬ್ರೆ ಸಾಹೇಬ್ರೆ ಅಂತ ಅಂದಾಗ ಏನು ಅಂದಾಗ ಅದು ಆನ್ ಆಗೋದಿಲ್ಲ ಸಾಹೇಬ್ರೆ ಮಟಾಶ್ ಅಂತ ಅಂತಾಳೆ. ಯಾವನ್ ನಿನ್ನ ಕೇಳ್ದವನು ಅಂದಾಗ ಭೂಮಿ ಹೊರಡೋಗ್ತಾಳೆ ಅಲ್ಲಿಂದ. ಭೂಮಿ ಮಲ್ಕೊಳ್ಳೋದಕ್ಕೆ ಅಂತ ಚಾಪೆ ಹಾಸ್ಕೊಂಡು ಮಲ್ಕೊಳ್ಬೇಕಾರೆ ಅದಷ್ಟೇ ಇನ್ನು ಆಗೋದಿಲ್ಲ ಮಲ್ಕೊಳ್ಳಿ ಅಂತ ಹೇಳ್ತಿರ್ತಾಳೆ. ಅಜಿತ್ ಅದಕ್ಕೆ ನಿನ್ನಷ್ಟೇ ಇವಾಗ ಮಲ್ಕೊಳ್ಳಿಲ್ಲ ಅಂತ ರೇಗ್ತಿರ್ತಾನೆ. ಅಜಿತ್ ಬೆಡ್ ಮೇಲೆ ಒಂದು 2 ಮಿನಿಟ್ಸ್ ಕೂತ್ಕೊಬಿಟ್ಟು ಲೈಟ್ ಆಫ್ ಮಾಡೋದಕ್ಕೆ ಹೋಗ್ತಾನೆ. ಭೂಮಿ ಅಷ್ಟೊತ್ತಿಗೆ ನೋಡಿ ನೀವು ಲೈಟ್ ಆಫ್ ಮಾಡಿದ್ರೆ ನನಗೆ ನಿದ್ದೆ ಬರೋದಿಲ್ಲ ಅಂತ ಹೇಳ್ತಾಳೆ. ಅಜಿತ್ ಮತ್ತೆ ಲೈಟ್ ಆಫ್ ಮಾಡೋದಕ್ಕೆ ಹೋಗ್ತಾನೆ. ನೋಡಿ ಈಗ ಮತ್ತೆ ಲೈಟ್ ಆಫ್ ಮಾಡಿದ್ರೆ ನಾನು ಹಾಲ್ಗೋಗಿ ಮಲ್ಕೋಬೇಕಾಗುತ್ತೆ ಅಂತ ಹೇಳ್ತಾಳೆ. ಅಜಿತ್ ಅವಳಿಗೆ ಹೊಡೆಯೋ ಥರ ಸನ್ನೆ ಮಾಡಿಬಿಟ್ಟು ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದಪ್ಪ ಅಂತ ಹೋಗ್ಬಿಟ್ಟು ಮಲ್ಕೋತಾನೆ. ಭೂಮಿಗೆ ಚಳಿ ಆಗ್ತಾ ಇರುತ್ತೆ. ಮತ್ತೆ ಎದ್ದುಬಿಟ್ಟು ನೋಡ್ತಾಳೆ, ಎ ಸಿ ಆನ್ ಆಗಿರುತ್ತೆ. ಅಯ್ಯೋ ಈ ಎ ಸಿ ಆನ್ ಆಗಿದೆಯಲ್ಲ ಅಂತ ಅನ್ಬೇಕಿದ್ರೆ ಅಜಿತ್ ಸಡನ್ನಾಗಿ ಎದ್ಬಿಟ್ಟು ಲೂಸು ರಿಮೋಟ್ ಸರಿ ಹೋಗಿದೆ ಮಲ್ಕೋ ಅಂತ ಹೇಳ್ಬಿಟ್ಟು ಮಲ್ಕೋತಾನೆ. ಇವಾಗ ನೀನು ಮಟಾಶ್ ಮಲ್ಕೋ ಅಂತ ಹೇಳ್ಬಿಟ್ಟು ಮಲ್ಕೋತಾನೆ. ಭೂಮಿ ಇದ್ದಳು ಕೊಳ್ಳಿದೇವ ರಾತ್ರಿ ಹೊತ್ತು ಟಾರ್ಚರ್ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಮಲ್ಕೋತಾಳೆ. ನೆಕ್ಸ್ಟ್ ಮಾರ್ನಿಂಗ್ ಎದ್ದಾಗ ಭೂಮಿ ಈ ಸಿಡುಕ್ಮುತಿ ಸಿದ್ದಪ್ಪ ಕೊನೆಗೂ ಎ ಸಿ ಆಫ್ ಮಾಡೇ ಇಲ್ಲ ಅಂತ ಹೇಳ್ಬಿಟ್ಟು ಬ್ಲ್ಯಾಂಕೆಟ್ ಎಲ್ಲ ಫೋಲ್ಡ್ ಮಾಡಿ ಇಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಜಿತ್ನ ನೋಡಿಬಿಟ್ಟು ಸ್ವಲ್ಪ ಹತ್ರಕ್ಕೆ ಬಂದುಬಿಟ್ಟು ಅಜಿತ್ ರಿಮೋಟ್ ಇಟ್ಕೊಂಡು ಮಲಗಿರೋದನ್ನು ನೋಡಿ ಅಯ್ಯೋ ದೇವ್ರೆ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ನಾನು ಎಲ್ಲಿ ಎ ಸಿ ಆಫ್ ಮಾಡ್ತೀನೋ ಅಂತ ರಿಮೋಟ್ನ ಒಳ್ಳೆ ನಾಯಿ ಮರಿ ತಪ್ಕೊಂಡು ಮಲ್ಕೊಂಡಿರೋ ಥರ ಮಲ್ಕೊಂಡಿದ್ದಾರೆ ಅಂತ ಅಂತಿರ್ತಾಳೆ. ಮತ್ತು ಒಂದು ಸ್ವಲ್ಪ ಹೊತ್ತಿಗೆ ಆದರೂ ನಮ್ಮ ಸಾಹೇಬರು ನಿದ್ದೆ ಮಾಡಬೇಕಾದ್ರೆ ಒಳ್ಳೆ ಮಗು ಥರ ಕಾಣಿಸ್ತಾರೆ ಅಂತ ಹೇಳ್ತಾಳೆ. ಆದರೆ ಎಚ್ಚರ ಆಗಿದ್ದಾಗ ಕಾಡು ಗೂಳಿನೇ ಅಂತ ಅಂತಿರ್ತಾಳೆ. ಅಷ್ಟೊತ್ತಿಗೆ ಅಜಿತ್ ಸಡನ್ನಾಗಿ ಎದ್ಬಿಟ್ಟು ಏಯ್ ಬಾಯಿ ಬಡ್ಕಿ ಮಲಗಿದ್ದಾಗಲೂ ಬಿಡಲ್ವ ನೀನು ಬೈಯೋದಾ ಅಂತ ಅಂತಿರ್ತಾನೆ. ಅದಕ್ಕೆ ಭೂಮಿ ಇದ್ದಳು ನಾನೆಲ್ಲಿ ಬೈದೆ, ನಾನು ಹಂಗೆಲ್ಲ ಬೈಯಲ್ಲಪ್ಪ ಯಾರಿಗೂ, ನಾನು ತುಂಬ ಒಳ್ಳೆಯವಳು ಅಂತ ಅಂತಾಳೆ. ಅದಕ್ಕೆ ಅಜಿತ್ ಇದ್ದಳು ನೀನು ಒಳ್ಳೆಯವಳಾ ಹಂಗಂತ ನೀನೇ ಸರ್ಟಿಫಿಕೇಟ್ ತೊಗೊಂಡ್ರೆ ಆಗಲ್ಲ ಅಂತ ಅಂತಾನೆ. ಅದಕ್ಕೆ ಭೂಮಿ ಇದ್ದಳು ಆಯಿತು ಬಿಡಿ, ಒಳ್ಳೇದನ್ನು ಹೊಗಳೋದಿಕ್ಕೂ ಒಂದು ಒಳ್ಳೆ ಮನಸ್ಸಿರಬೇಕು ಯಾರನ್ನಾದರೂ ಹೊಗಳೋದಿಕ್ಕೂ, ಅದು ನಿಮಗಿಲ್ಲ ಬಿಡಿ ಅಂತ ಹೇಳ್ಬಿಟ್ಟು ಅವಳು ಸೂಟ್ ಕೇಸ್ ತೊಗೊಂಡು ಬಟ್ಟೆ ತೆಗಿತಾ ಇರ್ತಾಳೆ. ಅಜಿತ್ ಅದನ್ನು ನೋಡಿಬಿಟ್ಟು ನಿನ್ನ ಬಟ್ಟೆಗಳನ್ನ ಅವತ್ತೇ ವಾರ್ಡ್ರೂಬಲ್ಲಿ ಇಟ್ಕೊ ಅಂತ ನಾನು ಹೇಳಲಿಲ್ವಾ, ಮತ್ತೆ ಯಾಕೆ ಅದರಲ್ಲೇ ಇಟ್ಕೊಂಡಿದ್ಯಾ, ಮನೆಯವ್ರು ಯಾರಾದರೂ ನೋಡಿದ್ರೆ ಡೌಟ್ ಬರೋದಿಲ್ವಾ, ನಾನು ಗಮನಿಸ್ಲಿಲ್ಲ ನನ್ನದೇ ಬಟ್ಟೆಗಳನ್ನ ಇಷ್ಟು ವರ್ಷ ನೋಡಿ ನೀನು ಬಟ್ಟೆ ಇಟ್ಟಿದೆಯೋ ಇಲ್ವೋ ಅನ್ನೋದನ್ನು ಗಮನಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಎದ್ದೋಗಿ ವಾರ್ಡ್ರೂಬ್ ಖಾಲಿ ಮಾಡಿಕೊಡ್ತಾನೆ. ಬಂದುಬಿಟ್ಟು ನಿನ್ನ ಬಟ್ಟೆಗಳನ್ನ ಜೋಡಿಸ್ಕೊ ಅಂತ. ಅದು ಭೂಮಿ ಬಂದುಬಿಟ್ಟು ಅವಳ ಬಟ್ಟೆಗಳನ್ನೆಲ್ಲ ಜೋಡಿಸ್ಕೋತಾಳೆ. ಈ ಕಡೆ ಹಾಲಲ್ಲಿ ಅಜ್ಜಿ ಮತ್ತು ಸಂಗೀತ ಹಸ್ಬೆಂಡ್ ಎಲ್ಲರೂ ಇರ್ತಾರೆ. ಸಂಗೀತ ಕಾಫಿ ಕೊಡ್ಲಾ ಅಂತ ಕೇಳ್ತಾ ಇರ್ತಾಳೆ. ಅಜಿತ್ ಮತ್ತು ಭೂಮಿ ರೂಮಿಂದ ಹೊರಗಡೆ ಬರ್ತಾ ಇರ್ತಾರೆ. ಅಜಿತ್ ವಾವ್ ಚಿನ್ನ ನೀನು ಮಾಡಿ ಟೀ ಕುಡಿದ್ಮೇಲೆ ಅನಿಸುತ್ತೆ ನನಗೆ ಬೆಳಗಾಗೋದು ಅನಿಸುತ್ತೆ ಅಂತ ಹೇಳ್ತಾನೆ. ಆ್ಯಕ್ಚುಲಿ ಸ್ಟೇಷನಲ್ಲಿದ್ದಾಗ ನಾನು ನೀನು ಮಾಡೋ ಟೀನ ತುಂಬ ಮಿಸ್ ಮಾಡ್ಕೊತೀನಿ, ಅದಕ್ಕೆ ಒಂದು ಫ್ಲಾಸ್ಕಲ್ಲಿ ನೀನು ಟೀ ಮಾಡಿಬಿಟ್ಟು ಹಾಕ್ಕೊಡು ಅಂತ ಹೇಳ್ತಾ ಇರ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡು ಸಂಗೀತ ಖುಷಿಪಟ್ಟರೆ ಮಿಕ್ದವರೆಲ್ಲ ತುಂಬ ಹುರ್ಕೋತಾ ಇರ್ತಾರೆ. ಅಷ್ಟರಲ್ಲಿ ಶ್ರವಣ್ ಕೂಡ ಅಲ್ಲಿಗೆ ಬರ್ತಾನೆ. ಸಂಗೀತ ಶ್ರವಣ್ ಬಾರೋ ಅಂತ ಕರೀತಾಳೆ. ಶ್ರವಣ್ ಅಜಿತ್ ಹತ್ರ ಬಂದುಬಿಟ್ಟು ಅಜಿತ್ ನಿನ್ನ ಹತ್ರ ಬೈಕ್ ಕೀ ತೊಗೊಂಡಿದ್ದಕ್ಕೆ ಅಕ್ಕ ತುಂಬ ಬೇಜಾರು ಮಾಡ್ಕೊಂಡ್ಲು ಅಂತ ಅಂತಾನೆ. ಅದಕ್ಕೆ ಅಜಿತ್ ಇದ್ದನು ನೀವು ಅಂತ ಅಂತಾನೆ. ಶ್ರವಣ್ ಅಜಿತ್ಗೆ ಆನ್ಸರ್ ಮಾಡೋದ್ರೊಳಗಡೆ ಅಂಜನ ಬಂದುಬಿಟ್ಟು ದೊಡ್ಡಪ್ಪ ಅಂತ ನಿಂತ್ಕೊತಾಳೆ. ಶ್ರವಣ್ ನನಗೆ ಉತ್ತರ ಸಿಕ್ತು ಬಿಡಿ ಮಾವ ಅಂತ ಅಂತಾನೆ. ನೀವು ನನಗೆ ಕೊಟ್ಟು ಬುಲೆಟ್ನ ವಾಪಸ್ ತೊಗೊಳ್ಳಿಲ್ಲ ಮಾವ, ಅದ್ರ ಜೊತೆ ನನಗಿದ್ದ ಭಾವನೆಗಳನ್ನ ಕಿತ್ಕೊಬಿಟ್ರಿ ಮಾವ ಅಂತ ಅಜಿತ್ ಅಂತಾನೆ. ಅಷ್ಟೊತ್ತಿಗೆ ಅಜಿತ್ ಸರ್ ಅಂತ ಒಬ್ಬ ವ್ಯಕ್ತಿ ಬಂದುಬಿಟ್ಟು ನಿಮ್ಮ ಹೊಸ ಬುಲೆಟ್ ಕೀ ಸರ್ ಅಂತ ಕೊಟ್ಬಿಟ್ಟು ಹೋಗ್ತಾನೆ. ಅಜಿತ್ ಥ್ಯಾಂಕ್ ಯು ಅಂತ ಹೇಳ್ತಾನೆ. ಎಲ್ಲರೂ ಮನೆಯಿಂದ ಹೊರಗಡೆ ಬಂದು ಬುಲೆಟ್ನ ನೋಡ್ತಾ ಇರ್ತಾರೆ. ಅಜಿತ್ ಅಮ್ಮ ಹೊಸ ಬುಲೆಟ್ ಹೇಗಿದೆ ಅಂತ ಸಂಗೀತನ ಕೇಳ್ತಾನೆ. ಸಂಗೀತ ಸೂಪರ್ ಅಂತ ಹೇಳ್ತಾಳೆ. ಅಜಿತ್ ಅವಾಗ ಭೂಮಿ ಕಡೆ ತಿರುಗಿಬಿಟ್ಟು ಪಾರ್ಟ್ನರ್ ಈ ಮನೆ ಸೊಸೆಯಾಗಿ ಜವಾಬ್ದಾರಿ ಮತ್ತು ಅಧಿಕಾರನ ಸ್ವೀಕರಿಸ್ಬೇಕು ಅಂತ ಹೇಳ್ತಾನೆ. ಥ್ಯಾಂಕ್ಸ್.